ಊರಿಂದ ಏನೆಲ್ಲ ಕಳಿಸಿದ್ದಾರೆ ನೋಡಿ. ಇದಕ್ಕೆ ನಾವು ರಾಮಫಲ ಅಂತೇಳಿ ಹೇಳ್ತೇವೆ. ಎಲ್ಲರೂ ಸೀತಾಫಲ ಸೀತಾಫಲ ಅಂತೇಳಿ ಹೇಳ್ತಾ ಇರ್ತಾರೆ, ಬಟ್ ಇದು ರಾಮಫಲ. ಸೀತಾಫಲನೇ ಬೇರೆ, ರಾಮಫಲನೇ ಬೇರೆ. ಇದು ರಾಮಫಲ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ತುಂಬ ಟೇಸ್ಟ್ ಆ್ಯಂಡ್ ಸೂಪರ್ ಆಗಿರುತ್ತೆ. ಹಾಗೆಯೇ ಇದು ಬಂದು ತಿರುಪತಿಗೆ ಹೋಗಿದ್ರು, ಊರಲ್ಲಿ ಫ್ಯಾಮಿಲಿ ಸಮೇತ ತಿರುಪತಿಗೆ ಹೋಗಿದ್ರು. ಸೊ ಹಾಗಾಗಿ ಲಡ್ಡು ಕೂಡ ಒಂದು ಕಳಿಸಿದ್ದಾರೆ ನೋಡಿ, ದೊಡ್ಡ ಲಡ್ಡು ನೋಡಿ, 100 ರೂಪೀಸ್ ಇದು. ಇದು ಕಾಳಹಸ್ತಿ ಟೆಂಪಲ್ ಇದೆ ಅಲ್ವಾ, ಅಲ್ಲಿದೆ ಅನಿಸುತ್ತೆ ಲಡ್ಡು. ದೊಡ್ಡದಾಗಿದೆ ನೋಡಿ ತುಂಬ. ಹಾಗೆಯೇ ಇದು ಹೇಗೆ ಕಳಿಸಿದ್ದಾರೆ ಅಂತ ಹೇಳಿದರೆ, ಊರಿಗೆ ಹಸ್ಬೆಂಡ್ ಫ್ರೆಂಡ್ ಹೋಗಿದ್ರು. ಸೊ ಮನೆ ಹತ್ತಿರ ಆಗಿರೋದ್ರಿಂದ, ಕಾರಲ್ಲಿ ಹೋಗಿರೋದ್ರಿಂದ ನಮಗೇನೆಲ್ಲ ಬೇಕು ಅಂತ ನಾವು ಹೇಳಿದ್ವಿ. ಸೊ ಹಾಗಾಗಿ ಅವರು ಕೂಡ ನಾವು ಹೇಳೋದಕ್ಕಿಂತ ಜಾಸ್ತಿ ಅವರೆಲ್ಲ ಕಳಿಸಿದ್ದಾರೆ ಊರಿಂದ, ಅತ್ತೆ ಮನೆಯಿಂದ. ಇದೆಲ್ಲ ಪೇಪರ್ ಇದೆಲ್ಲ ಇರಲಿಲ್ಲ, ಆಲ್ರೆಡಿ ಮೊದಲು ತಂದಿದ್ವಿ, ಅದು ಖಾಲಿಯಾಗಿತ್ತು. ಅಲ್ಲಿ ಹೇಗೂ ಇರುತ್ತೆ ಅಲ್ಲ ಅಂತ ಹೇಳ್ಬಿಟ್ಟು. ಇದು ಬಂದು ಹಪ್ಪಳ ನೋಡಿ, ಹಪ್ಪಳ ಕೂಡ ಕಳಿಸಿದ್ದಾರೆ ನೋಡಿ ಪ್ಲಾಸ್ಟಿಕ್ಕಲ್ಲಿ. ಹಾಗೆಯೇ ಇನ್ನೇನು ಕಳಿಸಿದ್ದಾರೆ ಅಂತೇಳಿದರೆ, ಇದು ಲಡ್ಡು. ಪಾಪು ಬೇಕು ಬೇಕು ಅಂತ ಅಂದ್ಲು, ಅದಕ್ಕೆ ಅದನ್ನು ಆಚೆ ತೆಗೆದಿಟ್ಬಿಟ್ಟೆ. ಇದು ಲಡ್ಡು ಮನೆಯಲ್ಲೇ ಮಾಡಿರೋದಂತೆ, ಹಸ್ಬೆಂಡ್ ತಂಗಿ ಮಾಡಿರೋದನ್ಸುತ್ತೆ. ನಾನು ತಿನ್ನೋದಕ್ಕೆ ಹೋಗಿರಲಿಲ್ಲ, ಇದು ಸ್ವಲ್ಪ ಗಟ್ಟಿ ಇದೆ, ಯಾಕಂದರೆ ನಂದು ಅಲ್ಲೂ ಪುನಃ ತೆಗೆಸಿದ್ದೇನೆ. ಇವಾಗ ಹೇಗೋ ಒಂದು ವಾಯ್ಸ್ ಕೊಡ್ತಾ ಇದ್ದೇನೆ ನಾನು, ಸ್ವಲ್ಪ ಸ್ವಲ್ಪ ಪೇಯ್ನ್ ಇದೆ ಹಲ್ಲಿದು. ಅದು ಇನ್ನೊಂದು ಸಲ ನಾನು ವೀಡಿಯೋ ಮಾಡ್ತೀನಿ ಎಷ್ಟು ಹಲ್ಲು ಏನೆಲ್ಲ ಆಯಿತು ಅಂತೇಳಿ. ಪುನಃ ಈಗ ನಾನು ಒಂದು 2 ಡೇಸ್ ಬ್ಯಾಕ್ ಹಲ್ಲು ತೆಗೆಸಿದೆ, ಹಾಗಾಗಿ ನನಗೆ ವಾಯ್ಸ್ ಕೊಡೋದಕ್ಕಾಗಿರಲಿಲ್ಲ. ವೀಡಿಯೋಸ್ ಇದೆ, ಬಟ್ ವಾಯ್ಸ್ ಕೊಡೋದಕ್ಕಾಗ್ತಾಯಿಲ್ಲ. ಆದರೂ ಕಷ್ಟಪಟ್ಟು ಇದಕ್ಕೆ ನಾನು ವಾಯ್ಸ್ ಕೊಡ್ತಾ ಇದ್ದೇನೆ. ಅದು ತಿಂದಿಲ್ಲ ಅವಳು, ಆ ಲಡ್ಡು ತಿಂದಿಲ್ಲ. ಅದು ಸ್ವಲ್ಪ ರವೆ ರವೆ ಥರ ಇದೆ ಅಲ್ವಾ, ಆ ಥರದ್ದೆಲ್ಲ ಅವಳಿಗೆ ಆಗಲ್ಲ, ಆ ಥರದ್ದೆಲ್ಲ ಅವಳು ತಿನ್ನೋದೇ ಇಲ್ಲ. ಹಾಗೆಯೇ ಇದು ಬಾಟ್ಲಿಯಲ್ಲಿ ಏನಂತ ಹೇಳಿದರೆ ಜೇನುತುಪ್ಪ ಎಲ್ಲ ಖಾಲಿ ಆಗಿತ್ತು. ಸೊ ಇನ್ನು ಚಳಿ ಟೈಮಲ್ಲಿ, ಮಳೆ ಟೈಮಲ್ಲೆಲ್ಲ ಬೇಕಾಗುತ್ತೆ ಬಾಡಿ ಹೀಟ್ ಮಾಡೋದಕ್ಕೆ. ಹಾಗೆಯೇ ಜೇನುತುಪ್ಪ ಅದೊಂಥರ ಮನೆ ಮದ್ದಿದ್ದ ಹಾಗೆಯೇ. ಸೊ ಹಾಗಾಗಿ ಜೇನುತುಪ್ಪ ಕಳ್ಸೋಕ್ಕೆ ಹೇಳಿದ್ದೆ. ಅಲ್ಲೇ ಮನೆ ಪಕ್ಕದಲ್ಲೇ ಜೇನು ಪೆಟ್ಟಿಗೆ ಎಲ್ಲ ಇದೆ, ಎಲ್ಲ ತೆಗಿತಾರೆ, ಅಲ್ಲಿಂದನೇ ತಗೊಂಡಿದ್ದಿದ್ದು ನಾವು. ಅದೆಲ್ಲ ಖಾಲಿ ಆಗಿತ್ತು, ಸೊ ಅದಕ್ಕೆ. ಆಮೇಲೆ ಇದು ಬಂದು ಮಾವಿನ ಹಣ್ಣು ನೋಡಿ, ಇದಕ್ಕೆ ನಾವೇನು ಹೇಳ್ತೀವಿ ತುಳುವಲ್ಲಿ ಕಾಟು ಮಾವಿನ ಹಣ್ಣು ಅಂತೇಳಿ ಹೇಳ್ತೀವಿ, ಸಣ್ಣ ಸಣ್ಣದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಊರಲ್ಲಿ ಎಷ್ಟು ಬೇಕಿದ್ರೂ ಇರುತ್ತೆ ಮಾವಿನ ಹಣ್ಣು. ಅಂದರೆ ಮನೆ ಹತ್ತಿರದಲ್ಲಿ ಇಲ್ಲ, ಬಟ್ ಎಲ್ಲಿಂದನೂ ತಗೊಬಂದಿದ್ದಾರೆ. ಹಾಗೇನು ಇದು ಬಂದು ಕಷಿ ಮಾವಿನ ಹಣ್ಣು. ಇದೆಲ್ಲ ನಮ್ಮ ಊರಲ್ಲೆಲ್ಲ ಇರುತ್ತೆ ನೋಡಿ ಇಂಥದ್ದೆಲ್ಲ. ಇಲ್ಲಿ ನಾವು ಒಂದಷ್ಟು ರೇಟ್ ಕೊಡಬೇಕು. ಆಮೇಲೆ ಹಲಸಿನ ಹಣ್ಣು, ಅದು ಕಾಯಿ ಇದೆ, ಹಣ್ಣಾಗಲಿಲ್ಲ. ಒಂದು ದೊಡ್ಡದೇ ಕಳಿಸಿದ್ದಾರೆ ಹಲಸಿನಕಾಯಿ. ಕಾರಲ್ಲಿ ಬಂದಿರೋದ್ರಿಂದ ಏನು ತೊಂದರೆ ಇಲ್ಲ, ಎಷ್ಟು ಲಗೇಜ್ ಇದ್ರೇನು ಇದಿಲ್ಲ. ಆಮೇಲೆ ಇದು ಅರಶಿನ ಹುಡಿ ಇದೆ ಅಲ್ವಾ, ಅದು ಮನೆಯಲ್ಲೇ ಮಾಡಿರೋದು. ಇದು ನಿಂಬೆ ಹಣ್ಣು 2 ಕಳಿಸಿದ್ದಾರೆ. ಅದಿನ್ನೊಂದು ಒಂದು ಪೇರಳೆ. ಹಾಗೇನಿದ್ದು ತೊಂಡೆಕಾಯಿ ಮನೆಯಲ್ಲೇ ಆಗಿರೋದಾಯ್ತಾ, ತೊಂಡೆಕಾಯಿ ಕೂಡ ಮನೆಯಲ್ಲೇ ಆಗಿರೋದನ್ನೇ ಕಳಿಸಿರೋದು ಅವರು. ಹಾಗೆಯೇ ಇದು ಏನಂತೀವಿ, ಬಸಳೆ ಸೊಪ್ಪು ಕೂಡ ಕಳಿಸಿದ್ದಾರೆ, ಬಸಳೆ ಕೂಡ ಕಳಿಸಿದ್ದಾರೆ. 2 ತೆಂಗಿನಕಾಯಿ ಕಳಿಸಿದ್ದಾರೆ. ಹಾಗೇನೆ ಇದು ನೋಡಿ ಬಸಳೆ, ಊರಿನ ಬಸಳೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಅಂಥೇಳಿ. ನಾವಿಲ್ಲಿ ತಗೊಂಡ್ರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ, ಎಲೆಗಳೆಲ್ಲ ದಪ್ಪ ದಪ್ಪ ಇರುತ್ತೆ. ಮತ್ತು ಸಾರು ಮಾಡಿದರೆ ಏನೋ ಒಂಥರ ಅನಿಸುತ್ತೆ, ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಅಂದರೆ ಕೆಲವು ಕಡೆ ಚೆನ್ನಾಗಿರೋದು ಸಿಗುತ್ತೆ, ಕೆಲವೊಂದು ಕಡೆ ಚೆನ್ನಾಗಿರೋದು ಸಿಗಲ್ಲ. ಇಲ್ಲಿ ಕೂಡ ಮಂಗಳೂರು ಸ್ಟೋರ್ ಇದೆ, ಬಟ್ ತುಂಬ ಕಾಸ್ಟ್ಲಿ ರೇಟು. ಯಾಕಂತಂದರೆ ನಮ್ಮ ಊರಿಂದೆಲ್ಲ ಸಿಗುತ್ತಲ್ವ, ಅದಕ್ಕೋಸ್ಕರ ಇಲ್ಲಿ ಎಲ್ಲ ತಗೋತಾರೆ ಅಂತೇಳ್ಬಿಟ್ಟು ಅವರು ತುಂಬ ರೇಟ್ ಹಾಕಿರ್ತಾರೆ. ಸೊ ಹಾಗಾಗಿ ಅಲ್ಲಿ ತಗೊಂಡಿಕ್ಕೆ ಹೋದರೆ ತುಂಬಾ ರೇಟ್ ಜಾಸ್ತಿ ಇರುತ್ತೆ, ಅದಕ್ಕೆ ಅಲ್ಲಿ ತಗೊಳ್ಳಲ್ಲ. ಸೊ ಹಲಸಿನಕಾಯಿದು ಹಣ್ಣಾಗಬೇಕಷ್ಟೇ. ಆಮೇಲೆ ಒಣಮೆಣಸಿದೆ, ಒಣಮೆಣಸು ಕೂಡ ಕಳಿಸಿದ್ದಾರೆ. ಇದೆಲ್ಲ ಊರಿಂದ ಕಳಿಸಿರೋದು ನಮಗೆ. ನೆಕ್ಸ್ಟ್ ನೋಡಿ, ನಾನು ಇದು ಬಸಳೆ ಸಾಂಬಾರು ಮಾಡಿದ್ದೀನಿ ನೋಡಿ, ಸಾರು ಈ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ್ದೀನಿ. ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಬಸಳೆ ಹುಳಿ ಈ ಥರ ಮಾಡಿರ್ತೀವಲ್ವ, ಅದು ಆವತ್ತು ಟೇಸ್ಟ್ ಬರಲ್ಲ, ನೆಕ್ಸ್ಟ್ ಡೇಗೆ ತುಂಬ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಇದು ಏನಪ್ಪ ಉದ್ದಿನ ದೋಸೆ ಇದೆ ಅಲ್ವಾ, ಅದನ್ನು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು
ಅದನ್ನು ಮಾಡಿದರೆ ಖಾಲಿ ಆಗುತ್ತೆ ಅಲ್ವ. ಮತ್ತು ಇದು 2 ಸಲ ಮಾಡ್ತಾಯಿದ್ದೀನಿ. ಇದೀಗ ಒಂದು ಸಲದ್ದು, ಇನ್ನೊಂದು ಸ್ವಲ್ಪ ಇದೆ, ಅದು ಇನ್ನೊಂದು ಸಲ ಮಾಡ್ತೀನಿ. ಮತ್ತು ಒಂದು 4 ಇದು ಹಸ್ಬೆಂಡ್ ಫ್ರೆಂಡಿಗೆ ಕಳಿಸ್ಕೊಟ್ಟಿದ್ವಿ. ಅವರು ಮನೆಗೆ ಬಂದಿದ್ದರು ಹೊಲಿಯೋದಕ್ಕೆ. ಸೊ ಅವರಿಗೆ ಕೊಟ್ಟು ಕಳಿಸಿದೆ ನಾನು ಒಂದು 4. ಯಾಕಂದರೆ ಊರಿಂದ ತಂದಿರೋದಲ್ವಾ, ತುಂಬ ಇದ್ದಾಗ ನಾವು ಒಂದು 4 ಕೊಟ್ಟರೆ ಅದರಲ್ಲಿ ಏನು ತೊಂದರೆ ಇಲ್ಲ. ಸ್ವಲ್ಪ ಇದ್ದರೆ ನಮಗೂ ಕೂಡ ಕೊಡೋದಕ್ಕಾಗಲ್ಲ, ನಮಗೆ ಬೇಕು ಅಂತ. ಇನ್ನೊಂದು ಸಲಕ್ಕಿದೆ ನೋಡಿ, ಈ ಥರ ಇದರಲ್ಲಿ ಹಾಕಿ ಇಡಕ್ಕೆ ಹೇಳಿದ್ರು ಅತ್ತೆ. ಇಲ್ಲಾಂದರೆ ಅದು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಸಪ್ಪೆ ಆಗುತ್ತೆ, ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು. ಸೊ ಇವಾಗ ನೋಡಿ ಈ ಥರ ಚೆನ್ನಾಗಿರುತ್ತೆ, ಊಟ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಇನ್ನು ಈ ಮಾವಿನ ಹಣ್ಣಿದೆ ಅಲ್ವ ಸಣ್ಣ ಸಣ್ಣದು, ಅದರದ್ದು ಈ ಥರ ನಾವು ಚಂಡುರ್ಲಿ ಅಂತೇಳಿ ಹೇಳ್ತೀವಿ. ಅದಕ್ಕೆ ಒಂದೊಂದು ರೀತಿ ಹೆಸರನ್ನೇ ಹೇಳ್ತಾರೆ. ಕೆಲವರು ಪುಲಿ ಮುಂಚಿ ಅಂತ ಹೇಳ್ತಾರೆ, ಉಪ್ಪುಂಚಿ ಅಂತೇಳಿ ಹೇಳ್ತಾರೆ. ಇದಕ್ಕೆ ತುಳುವಲ್ಲಿ ನಾವು ಹೇಳಬೇಕು ಅಂತಂದರೆ ಉಪ್ಪುಂಚಿ ಅಂತಲೇ ಹೇಳ್ಬೋದು. ಸೊ ಈ ಥರ ಏನು ಮಾಡಿದ್ದೀನಿ ನೋಡಿ. ಇದು ಸ್ವಲ್ಪ ಹುಳಿ ಇರುತ್ತೆ, ಸ್ವಲ್ಪ ಸಿಹಿ ಇರುತ್ತೆ. ಈ ಥರ ಮಾಡಿದರೆ ಇದು ಬಸ್ಸು ಹುಳಿ ಮಾಡಿದ್ದೀವಲ್ವ, ಅದಕ್ಕೆ ಸಖತ್ತಾಗಿ ಓಕೆನಾ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಹೊಲಿಯೋದಿಕ್ಕಿದೆ ತುಂಬ, ಹಾಗಾಗಿ ವೀಡಿಯೋಸ್ ಇದೆ, ಬಟ್ ವಾಯ್ಸ್ ಕೊಡೋಕ್ಕಾಗ್ತಿರಲಿಲ್ಲ ನೋಡಿ. ತುಂಬ ಆಲ್ಟ್ರೇಷನ್ಗೆ ಬಂದಿದೆ ಟಾಪ್ ಪ್ಯಾಂಟ್ಗಳೆಲ್ಲ. ಸೊ ಇದು ಪ್ಯಾಂಟ್ ಫುಲ್ಲು ಆಲ್ಟ್ರೇಷನು. ಇದಕ್ಕೆ ನಾನು 40 ರೂಪೀಸ್ ಹೇಳ್ತೇನೆ. ಯಾಕಂದರೆ ಈ ಥರ ಮೇಲಿಂದ ಕೆಳಗಡೆ 4 ಸೈಡ್ ಇದೆ ಸ್ಟಿಚ್ ಮಾಡೋಕ್ಕೆ, ಅಂದರೆ ಏನು ಹೇಳ್ತೀವಿ, ಸೈಡ್ ಸ್ಟಿಚ್ ಮಾಡೋಕ್ಕೆ, ಓಕೆನಾ. ಆಲ್ಟ್ರೇಷನ್ ಮಾಡೋದಷ್ಟೇ, ಅದರ ಮೇಲೇ ಇನ್ನೊಂದು ಸ್ಟಿಚ್ ಹಾಕೋದು ಸೈಡಿಗೆ. ಹಾಗಾಗಿ 40 ರೂಪೀಸ್ ನಾನು ಹೇಳ್ತೇನೆ. ನೆಕ್ಸ್ಟ್ ಬಂದು ಬ್ಲೌಸ್ ಇದೆ, 2 ಬ್ಲೌಸ್ ಕೊಟ್ಟಿದ್ದಾರೆ. ಡಿಸೈನ್ ಬ್ಲೌಸ್ ಹೊಲೀರಿ ಅಂತ ಹೇಳಿದ್ದಾರೆ. ಬಟ್ ಈ ಕ್ಲಾತ್ ನೋಡ್ಕೊಂಡು ನಾನು ಯಾವ ಡಿಸೈನ್ ಹೇಳ್ತೀನಿ ಅಂತ ಹೇಳ್ತೇನೆ. ಇದಕ್ಕಾದರೂ ಓಕೆ, ಸ್ವಲ್ಪ ಡಿಸೈನ್ ಹೊಲಿಬೋದು. ಬಟ್ ಇದು ಬ್ಲೌಸು ಬ್ಲೌಸು ಸಾರಿ ಎರಡು ಒಂದೇ ಕಲರ್ ಇದೆ. ಸೊ ಹಾಗಾಗಿ ಅದಕ್ಕೇನಾದರೂ ಅದೇ ಕಲರ್ ಇದನ್ನೇ ಇಡಬೇಕಷ್ಟೇ. ಒಂದಷ್ಟು ಮಟ್ಟಿಗೆ ಒಂದು ಡಿಸೈನನ್ನು ಮಾಡ್ಬೋದು. ಇನ್ನೊಂದು ಸಾರಿ ಇದೆ, ಅದು ತುಂಬ ಸಾಫ್ಟ್ ಸಾರಿ. ಅದಕ್ಕೆ ನಾವೇನು ಹೇಳ್ತೀವಿ, ನೈಲಾನ್ ಸಾರಿ ಅಂತ ಹೇಳ್ತೀವಲ್ಲ, ತುಂಬ ತೆಳುವು ಕ್ಲಾತ್. ಅಂಥದಕ್ಕೆಲ್ಲ ತುಂಬ ಡಿಸೈನ್ ಮಾಡೋದಕ್ಕಾಗಲ್ಲ, ಅದು ಜಾರ್ತಾ ಇರುತ್ತೆ ಮತ್ತು ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ. ಸೊ ಅದಕ್ಕೆ ಏನು ಡಿಸೈನ್ ಇಡಬೇಕು ಅಂತ ನೋಡಬೇಕು, ಏನು ಅಂತ ನೋಡೋಣ. ಇದೆಲ್ಲ ಫುಲ್ಲು ಆಲ್ಟ್ರೇಷನ್ಗೆ, ಟಾಪ್ಗಳು, ಪ್ಯಾಂಟುಗಳು, ಆಮೇಲೆ ಸ್ಲೀವ್ಸ್ ಜಾಯಿಂಟ್ ಇದೆ 2. ಹಾಗಾಗಿ ಇದೆಲ್ಲ ಫುಲ್ಲು ಆಲ್ಟ್ರೇಷನ್ಗೆ ಬಂದಿರೋದು. ಇನ್ನು 2 ಬ್ಲೌಸ್ ಕೂಡ ಬಂದಿದೆ, ಡಿಸೈನ್ ಬ್ಲೌಸ್ ಹೊಲಿಯೋಕ್ಕೆ. ಒಂದು ಸಲ ವಾಯ್ಸ್ ಕೊಟ್ಟಿದ್ದೆ, ಮತ್ತು ಇದು ರೀಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ. ಸ್ವಲ್ಪ ಆಲ್ಟ್ರೇಷನ್ ತುಂಬ ಇತ್ತಲ್ವ, ಹಾಗಾಗಿ ನನಗೆ ವೀಡಿಯೋಸ್ ಇದೆ, ಬಟ್ ಅದಕ್ಕೆ ವಾಯ್ಸ್ ಕೊಡೋಕ್ಕೆ ಟೈಮ್ ಇಲ್ಲ. ಇನ್ನೂ ವೀಡಿಯೋಸ್ ಇದೆ ಆಯಿತು, ಇನ್ನೊಂದು 2 ವೀಡಿಯೋ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಟೈಲರಿಂಗಿಗೆ ಸಂಬಂಧಪಟ್ಟಿರೋದು, ಇನ್ನೊಂದು ಹೊರಗಡೆ ಹೋಗಿರೋದು. 2 ವೀಡಿಯೋ ಇದೆ, ಬಟ್ ನನಗೆ ವಾಯ್ಸ್ ಕೊಡೋಕ್ಕೆ ಟೈಮ್ ಇಲ್ಲ. ಸೊ ಹಾಗಾಗಿ ಇದೆಲ್ಲ ಸ್ಲೀವ್ಸು ಅಟ್ಯಾಚಿಂಗ್ ಇದೆ, 2 ಲಾಂಗ್ ಸ್ಲೀವ್ಸು. ಸೊ ಇದು ನಾನು ಲಾಂಗ್ ಸ್ಲೀವ್ ಅಟ್ಯಾಚ್ ಆಗಿರೋದ್ರಿಂದ ನಾನು ಇದು ಏನು ಅಂತಂದರೆ, ಇದಕ್ಕೆ ಒಂದು ಲೈನಿಂಗ್ ಇರಲಿಲ್ಲ, ಓಕೆನಾ. 2 ಲೈನಿಂಗ್ ಕೊಟ್ಟಿರಲಿಲ್ಲ, ಒಂದೇ ಲೈನಿಂಗ್ ಕೊಟ್ಟಿದ್ದರು. ನಾನು ಆಲ್ರೆಡಿ ಒಂದು ಸ್ಲೀವ್ಸನ್ನು ಸ್ಟಿಚ್ ಮಾಡಿದ್ದೆ, ಮತ್ತು ಅದಕ್ಕೆ ಪುನಃ ನಾನು ಲೈನಿಂಗ್ ತಗೊಬಂದು ಮತ್ತೆ ಸ್ಟಿಚ್ ಮಾಡಿರೋದು. ಸೊ ಹಾಗಾಗಿ 80 ರೂಪಾಯಿ ಹಾಕಿದ್ದೇನೆ, ಯಾಕಂದರೆ ಅದು ಜಾಸ್ತಿ ರೇಟ್ ಇರುತ್ತೆ ಲೈನಿಂಗಿಗೆ. ಈಗ ಚೂಡಿದಾರಗಳಿಗೆಲ್ಲ ನಾವು ಕಾಟನ್ ಏನು ಲೈನಿಂಗನ್ನು ಹಾಕಲ್ಲ. ಸೊ ಹಾಗಾಗಿ ನೋಡಿ ಸ್ಲೀವ್ಸ್ ಇದು ನೋಡಿ. ಮತ್ತು ನಾನು ವೀಡಿಯೋ ನೋಡಿದಾಗಲೂ ಅಲ್ಲಿ ಇರಲಿಲ್ಲ, ಎಲ್ಲಿ ಹೋಗುತ್ತೆ ಅಲ್ವಾ, ಇಲ್ಲೇ ಇರೋದು ಎಲ್ಲಿ ಹೋಗುತ್ತೆ. ಸೊ ಹಾಗಾಗಿ ಅದರಲ್ಲಿ ಒಂದೇ ಇದ್ದಿದ್ದು, ನನಗೆ ಅದು ಐಡಿಯಾನೇ ಹೋಗಿಲ್ಲ. ನಾನು ಒಂದು ಸ್ಲೀವ್ಸ್ ಅಟ್ಯಾಚ್ ಮಾಡಿ ಆಗಿತ್ತು, ಮತ್ತು ಇನ್ನೊಂದು ಸ್ಲೀವ್ಸ್ ಅಟ್ಯಾಚ್ ಮಾಡೋಣ ಅಂದಾಗ ಅದಕ್ಕೆ ಲೈನಿಂಗ್ ಇರಲಿಲ್ಲ, ಮತ್ತೆ ತಂದು ಪುನಃ ಮಾಡಿರೋದು. ಈಗ ನಾನು ನಿಮಗೆ ಎಂಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಲೀವ್ಸ್ ಅಟ್ಯಾಚ್ ಯಾವ ಥರ ಆಗಿದೆ ಅಂತ ನೋಡಿ. ಲಾಂಗ್ ಸ್ಲೀವ್ಸ್ ಇದು. ಸೊ ಇದೆಲ್ಲ ಈಸಿ ತುಂಬಾ ಆಯಿತಾ. ಇದಕ್ಕೆ ಲೈನಿಂಗ್ ಕೊಟ್ಟಿರೋದ್ರಿಂದ ನಾನು ಲೈನಿಂಗ್ ಹಾಕಿ ಅದನ್ನು ಹೊಲಿದಿದ್ದೀನಿ. ಕೆಲವೊಂದರಲ್ಲಿ ಲೈನಿಂಗ್ ಇರಲ್ಲ. ಇನ್ನೊಂದು ಸ್ಲೀವ್ಸ್ ಇದೆ ನೋಡಿ, ಇನ್ನೊಂದು ಟಾಪ್ ಇದೆ ಅಲ್ವಾ, ಅದರಲ್ಲಿ ಸ್ಲೀವ್ಸ್ ಇಲ್ಲ. ಸೊ ಇದು ಲಾಂಗ್ ಸ್ಲೀವ್ಸು ಅಟ್ಯಾಚು, ಇದು ಅಟ್ಯಾಚ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ತೀನಿ, ಓಕೆನಾ. ವೀಡಿಯೋ ಮಾಡೋದಕ್ಕೂ ನನಗೆ ಟೈಮ್ ಸಿಗಲ್ಲ, ಅಂದರೆ ಅವಳು ಎದ್ದಿದಾಗ ವೀಡಿಯೋ ಮಾಡ್ತೀನಿ. ನೈಟ್ ಕೂತ್ಕೋತಾ ಇಲ್ಲ, ಯಾಕಂದರೆ ಹಲ್ಲು ತೆಗೆದಿರೋದ್ರಿಂದ ನೈಟ್ ನಿದ್ದೆಗೆಡೋದು ಬೇಡ ಅಂತ 1 ಗಂಟೆ ಮೇಲೆಲ್ಲ ಕೂತ್ಕೋತಾ ಇಲ್ಲ ನೋಡಿ. ಇದಕ್ಕೆ ಲೈನಿಂಗ್ ಇರಲಿಲ್ಲ, ಸೊ ಹಾಗಾಗಿ ಹಾಗೇ ಸ್ಟಿಚ್ ಮಾಡಿದೆ ನೋಡಿ ಯಾವ ರೀತಿಯಾಗಿದೆ ಅಂಥೇಳಿ. ಸೊ ಇನ್ನು ವೀಡಿಯೋಸು ಇದೆ, ಬಟ್ ವಾಯ್ಸ್ ಕೊಡೋಕ್ಕೆ ಟೈಮ್ ಇರಲಿಲ್ಲ. ಆಲ್ಟ್ರೇಷನು, 2 ಬ್ಲೌಸ್ ಹೊಲಿಬೇಕು. ಸೊ ಹಾಗಾಗಿ
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋವನ್ನು ಮಾಡಿ ಹಾಕ್ತೇನೆ, ವಾಯ್ಸ್ ಕೊಡ್ತೇನೆ. ಓಕೆ, ಬಾಯ್.